ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ನಾವು ಮಕ್ಕಳಿಗೆ ಹಣ್ಣೆರಿಯೋ ಶಾಸ್ತ್ರ ಮಾಡ್ತೀವಿ. ಸೊ ಅದಕ್ಕೆ ನಾನು ಒಂದು ಸ್ವಲ್ಪ ಥಿಂಗ್ಸ್ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಇವಾಗ ತೋರಿಸ್ತಾ ಹೋಗ್ತೀನಿ ಏನೇನು ಬೇಕು ಹಣ್ಣೆರಿಯೋ ಶಾಸ್ತ್ರಕ್ಕೆ. ಫಸ್ಟು ನಮಗೆ ಕಬ್ಬು, ಆಮೇಲೆ ಇದು ಎಳ್ಳು ಬೆಲ್ಲ ಎಲ್ಲ ತೊಗೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಕಬ್ಬು, ಆಮೇಲೆ ಒಂದು ಪ್ಲೇಟಲ್ಲಿ ಎಳಚಿ ಹಣ್ಣು ಅಥವಾ ಬಾರೆಹಣ್ಣು ಯಾವುದಾದ್ರೂ ತೊಗೋಬೋದು. ಆಮೇಲೆ ಒಂದು ಪ್ಲೇಟಲ್ಲಿ ನಾಣ್ಯಗಳು ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಎಲೆ ಮತ್ತು ಹಣ್ಣನ್ನು ತೊಗೊಂಡಿದ್ದೀನಿ. ನೀವು ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣು ಯೂಸ್ ಮಾಡ್ಬೋದು. ಆಮೇಲೆ ಒಂದು ಪ್ಲೇಟಲ್ಲಿ ನಾನು ಹೂ ತೊಗೊಂಡಿದ್ದೀನಿ. ಆಮೇಲೆ ಎರಿಯಕ್ಕೆ ಅಂತ ಹೇಳಿ ಸ್ವಲ್ಪ ಮಂಡಾಳು ತೊಗೊಂಡಿದ್ದೀನಿ, ಮಂಡಕ್ಕಿನ. ಆಮೇಲೆ ಇಲ್ಲಿ ಆರತಿ ಮಾಡೋಕ್ಕೆ ಅಂತ ಹೇಳಿ ಆರತಿ ತಟ್ಟೆನೂ ರೆಡಿ ಮಾಡಿದ್ದೀನಿ. ಆಮೇಲೆ ಎರಿಯಕ್ಕೆ ಅಂತೇಳಿ ನಾನು ಕೊಡ ಅಥವಾ ಚಂಬು ಇಲ್ಲ ಅಂತಂದರೆ ಗ್ಲಾಸಿಂದನೂ ಎರಿಬೋದು ನೀವು. ನನ್ನ ಹತ್ರ ಇದು ಚರಿಗೆ ಇತ್ತು, ಸೊ ಹಾಗಾಗಿ ನಾನು ಚರಿಗಿನ ತೊಗೊಂಡಿದ್ದೀನಿ. ಮಕ್ಕಳನ್ನ ಕೂಡ್ಸೋಕ್ಕಿಂತ ಮುಂಚೆ ಚಾಪೆನ ಹಾಕಿ ಸ್ವಲ್ಪ ಅಕ್ಷತೆನ ಹಾಕಿ, ಒಂದು ಮಗು ಇದ್ದರೆ ಒಂದು ಚಾಪೆನ ಹಾಕಿ, ಎರಡು ಮಕ್ಕಳು ಇದ್ದರೆ ಎರಡು ಹಾಕಿ. ನಮ್ಮದು ಟ್ವಿನ್ಸ್ ಅಲ್ಲ, ಸೊ ಹಾಗಾಗಿ ನಾನು ಎರಡು ಚಾಪೆನ ಇಟ್ಟು ಅಕ್ಷತೆನ ಹಾಕಿದ್ದೀನಿ. ಐಶು ಓಂ ಮಾಡಮ್ಮ, ಓಂ ಮಾಡು, ನಾನು ಅಲ್ಲಮ್ಮ ಅದು ಬಾಳೆಹಣ್ಣು. ಚರಿಗೆಯಲ್ಲಿ ಒಂದು ಸ್ವಲ್ಪ ಹಣ್ಣು, ಆಮೇಲೆ ಒಂದು ಸ್ವಲ್ಪ ಮಂಡಕ್ಕಿ, ಆಮೇಲೆ ಒಂದು ಸ್ವಲ್ಪ ಕಬ್ಬು, ಸ್ವಲ್ಪ ಹೂವು, ಸ್ವಲ್ಪ ನಾಣ್ಯಗಳು, ಆಮೇಲೆ ಸ್ವಲ್ಪ ಈ ಡ್ರೈ ಫ್ರೂಟ್ಸು, ಆಮೇಲೆ ಸ್ವಲ್ಪ ಪುಟಾಣಿನ ತಗೊಂಡು ಹಾಕಿ, ಸ್ವಲ್ಪ ಎಳ್ಳು, ಇಷ್ಟೆಲ್ಲ ತಗೊಂಡು ಇವಾಗ ಮಕ್ಕಳ ತಲೆ ಮೇಲೆ ಎರಿಬೇಕು. ಇವಾಗ 3 ಸಾರಿ ಮಕ್ಕಳ ತಲೆ ಮೇಲೆ ಹೀಗೆ ಎರಿಬೇಕು. 1 2 3. ಇವನು ದೊಡ್ಡವನು, ಹಾಗಾಗಿ ಇವನಿಗೆ ಫಸ್ಟ್ ಎರಿತಾ ಇದ್ದೀನಿ. ಇವನು ಚಿಕ್ಕವನು. 1 2 3 3 ಸರಿ. ಅವಿ ಅವಿ ಮಮ್ಮ, ಅಪ್ಪು ನೀನೊಂದ್ಸಲ ನೀನು ಮಾಡೋದಮ್ಮ. ಇವಾಗ ಅವ್ರ ಅಕ್ಕನೂ ಎರಿತಾಳೆ. ಬಗ್ಗಪ್ಪು ಎಲ್ಲ ಆದಮೇಲೆ ಅವರಂತೂ ಚೆನ್ನಾಗಿ ಆಟ ಆಡಿದರು. ಆಮೇಲೆ ಕಬ್ಬನ್ನು ಇಷ್ಟಪಟ್ಟು ತಿಂತಾಯಿದ್ರು. ಅದು ಹೊಸದು ಅನಿಸ್ತಾ ಇತ್ತಲ್ಲ ಅವರಿಗೆ, ಸ್ವೀಟ್ ಅನಿಸ್ತಾ ಇತ್ತು. ಸೊ ಹಾಗಾಗಿ ಇಷ್ಟಪಟ್ಟು ತಿಂತಾಯಿದ್ರು ಅವರು. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಮತ್ತು ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಐ ಹೋಪ್ ಯು ಲೈಕ್ ದ ವಿಡಿಯೋ.